ಬೀದರ್ ಅಖಾಡದಲ್ಲಿ ರಾಜಕೀಯ ರಣರಂಗ ಕಾವೇರ್ತಾ ಇದ್ರೆ ಇತ್ತ ಕಡೆ ಐಟಿ ದಾಳಿ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ರಾಜಕೀಯ ವಾಕ್ ಸಮರಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಮೇಲಿನ ರೇಡ್ಗೆ ರಾಜಕೀಯ ತಿರುವು ಇದು. ಸೋಲಿನ ಭಯದಿಂದ ಕೂಬಾ ದಾಳಿಯನ್ನ ಮಾಡಿಸಿದ್ದಾರೆ. ಕೂಬಾರನ್ನೇ ಕೇಳಿ ಅಂತ ಈಶ್ವರ್ ಖಂಡ್ರೆ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಭ್ರಷ್ಟಾಚಾರ ಮಾಡಿದ್ದಕ್ಕೆ ಐಟಿ ದಾಳಿಯಾಗಿದೆ ಅಂತ ಭಗವಂತ್ ಖೂಬಾ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಶೀಘ್ರದಲ್ಲೇ ಉಮಾಕಾಂತ್ ಕೈಗೆ ಬರಲಿದೆ. ಬೀದರ್ನಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಭಗವಂತ್ ಖೂಬಾ ಏನ್ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಯಾವ ರೀತಿಯಾಗಿ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಚುನಾವಣೆ ನಡೀತಾ ಇದೆ. ಇವರು ಅನೇಕ ಪತ್ರಗಳನ್ನು ಬರೆದಿದ್ದಾರೆ. ಮಾನ್ಯ ಭಗವಂತ್ ಖೂಬಾರ್ ಅವರು ಇವತ್ತು ಅನೇಕ ಆರೋಪಗಳು, ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇವರ ಒಂದು ದೂರಿನ ಆಧಾರದ ಮೇಲೆ ಇವತ್ತು ಅದರಲ್ಲಿ ಇವರ ನಾಯಕರುಗಳೇನಿದ್ದಾರಲ್ಲ ಕೇಂದ್ರದಲ್ಲಿ, ಅವರಿಗೆ ಮೊರೆ ಹೋಗಿದ್ದಾರೆ. ಗಾಬರಿಯಾಗಿ ಸೋಲ್ತೀನಿ ಅಂತೇಳಿ ಭಯದಿಂದ ಅವರಿಗೆ ಮೊರೆ ಹೋಗಿ ಐಟಿ ಅಸ್ತ್ರ ಉಪಯೋಗ ಮಾಡಿಕೊಂಡಾದರೂ ಕಾಂಗ್ರೆಸ್ ಪಕ್ಷಕ್ಕೆ, ಖಂಡ್ರೆ ಪರಿವಾರಕ್ಕೆ ಏನಾದರೂ ಹೆದರಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಏನು ನಾವು ಹೆದರೋ ಪ್ರಶ್ನೆ ಇಲ್ಲ. ಚುನಾವಣೆ ನಡೀತಾ ಇದೆ ನೋಡಿ, ಇವೆಲ್ಲವೂ ಅವರ ಕರ್ಮಕಾಂಡದ ಪರಿಣಾಮಗಳು. ಅವ್ರು ಏನೇನು ಕರ್ಮಗಳು ಮಾಡ್ತಾರೋ ಅದಕ್ಕೆ ಸರ್ಕಾರದ ಸ್ವಾಯತ್ತತೆ ಹೊಂದಿದ ಸಂಸ್ಥೆಗಳನ್ನು ಅವರದೇ ಅಂಥ ಕಾರ್ಯವನ್ನು ಮಾಡ್ತಾರೆ. ಹೀಗಾಗಿ ಭಗವಂತ್ ಖೂಬಾ ಹೇಳ್ದ ಇವತ್ತ ಅಂತ ಹತಾಶರಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರ ದುರ್ಬಳಕೆ ಬ್ಯಾಂಕನ್ನು ಮಾಡ್ಕೊಳ್ತಾ ಇದ್ದಾರೆ, ಫ್ಯಾಕ್ಟ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕಾಲೇಜ್ಗಳು ಮಾಡ್ಕೊಳ್ತಿದ್ದಾರೆ. ಇವತ್ತು ಪ್ರಚಾರದಲ್ಲಿ ಸರ್ಕಾರಿ ಸ್ಯಾಲ್ರಿಯನ್ನು ತಗೊಂಡು ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪರಕಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಪರಕಲೆ, ಈಗ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ಸಾಮಾನ್ಯ, ಬಟ್ ಏನಿದು ಆಕ್ಚುಲಿ ಸ್ಪಷ್ಟನೆ ಕೊಡೋದಾದ್ರೆ? ಹೌದು ನಿಕೇಶ್, ಬಿಸಿಲನಾಡು ಬೀದರಲ್ಲಿ ಲೋಕಸಭೆ ಚುನಾವಣೆ ಕಾವು ಭಾರಿ ಪ್ರಮಾಣದಲ್ಲಿ ಏರ್ತೊಡಗದ ಅಂತ ಹೇಳ್ಬೋದು. ವಿಶೇಷವಾಗಿ ಈಗಾಗಲೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಬಿಂದು ಅಂದರೆ ಡಿಸಿ ಬ್ಯಾಂಕ್ ಅಂತ ಹೇಳ್ಬೋದು. ಆ್ಯಂಡ್ ಡಿಸಿ ಬ್ಯಾಂಕ್ ಮೇಲೆ ಇತ್ತೀಚೆಗೆ ಐಟಿ ದಾಳಿ ಆಯಿತು. ಆ ಒಂದು ಐಟಿ ದಾಳಿ ಇವತ್ತು ಸಾಕಷ್ಟೊಂದು ಜಿಲ್ಲೆಯಲ್ಲಿ ಒಂದು ಸಾಕಷ್ಟೊಂದು ಚರ್ಚೆಗೆ ಗ್ರಾಸ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಈಶ್ವರ್ ಖಂಡ್ರೆ ಮಾತನಾಡುತ್ತಾ ಈ ಒಂದು ಐಟಿ ದಾಳಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಸೋಲಿನ ಭೀತಿಯಿಂದ ಏನಾದರೂ ಖುದ್ದು ಪತ್ರ ಬರೆಯುವ ಮೂಲಕ ಅವರೇ ಮಾಡಿಸಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಖೂಬಾ ಕೂಡ ಟೋಟಲ್ ನಾನು ಪತ್ರ ಬರೆದಿದ್ದು ಕರೆಕ್ಟು ಪತ್ರ ಬರ್ದೀನಿ, ಆದರೆ ಐಟಿ ಅವರಿಗೆ ಪತ್ರ ಬರೆದಿಲ್ಲ. ಈಗಲೇ ಜಿಲ್ಲಾಡಳಿತ ಚುನಾವಣೆ ಅಧಿಕಾರಿಗಳಿಗೆ ನಾನು ಪತ್ರ ಬರ್ದೀನಿ. ಈಗಾಗಲೇ ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಆದ ಹಿನ್ನೆಲೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇದ್ರ ಮಧ್ಯೆ ಈಗಾಗಲೇ ಕೇಂದ್ರ ಸಚಿವ ಭಗವಂತ್ ಖೂಬಾ ಏನು ಈಗಾಗಲೇ ಜಿಲ್ಲಾ ರಾಜಕೀಯ ಶಕ್ತಿ ಕೇಂದ್ರ ಅಂತೇಳಿ ಖ್ಯಾತಿ ಪಡೆದಂಥ ಡಿಸಿಸಿ ಬ್ಯಾಂಕ್ ಮರಳಿ ಅಂದರೆ ಕಳೆದ 39 ವರ್ಷಗಳ ಕಾಲ ಡಾಕ್ಟರ್ ಗುರುಪಾದಪ್ಪ ನಾಗಬರ್ಪಳ್ಳಿ ಅವರ ಕುಟುಂಬಸ್ಥರ ವಶದಲ್ಲಿದ್ದಂಥ ಈ ಒಂದು ಬ್ಯಾಂಕ್ ಕಳೆದ ಕೆಲ ತಿಂಗಳ ಹಿಂದೆ ಚುನಾವಣೆ ನಡೆದು ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಸಹೋದರ ಅಮರ್ ಖಂಡ್ರೆ ಅವರ ಕೈಗೆ ಹೋಗಿತ್ತು. ಮರಳಿ ಮತ್ತೆ ಉಮಾಕಾಂತ್ ನಾಗಬರ್ಪಳ್ಳಿ ಅವರ ಕೈಗೆ ಬರ್ತದ ಎಂಬುದು ಭವಿಷ್ಯ ಕೇಂದ್ರ ಸಚಿವ ಭಗವಂತ್ ಖೂಬಾ ನೋಡಿದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಇವತ್ತು ಸಾಕಷ್ಟೊಂದು ಡಿಸಿ ಬ್ಯಾಂಕ್ ಒಂದು ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಡಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ಆಗಿದೆ. ಆ ಒಂದು ವಿಷಯ ಅಂತೂ ಇವತ್ತು ಪರ ವಿರುದ್ಧ ಸಾಕಷ್ಟು ಒಂದು ಚರ್ಚೆ, ಎಲ್ಲೋ ಒಂದು ಕಡೆ ರಾಜಕಾರಣಿಗಳೇನದಂದ್ರೆ ಸಾಕಷ್ಟು ಏನಂದ್ರೆ ಬಿಸಿ ಚರ್ಚೆ ಏನದಂದ್ರೆ ಗಂಭೀರ ಆರೋಪಗಳನ್ನ ಒಬ್ಬರ ಮೇಲೆ ಒಬ್ಬರು ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ, ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಎಲ್ಲೋ ಒಂದು ಕಡೆ ಐಟಿ ದಾಳಿ ಇವತ್ತು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಪರಸ್ಪರ ಆರೋಪ ಪ್ರತ್ಯಾರೋಪ ವಾಕ್ಸಮರ, ಎಲ್ಲೋ ಒಂದು ಕಡೆ ವಾಕ್ಸಮರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಕೇಶ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.